ನಾನಿವತ್ತು ಮಾಧ್ಯಮದ ಮಿತ್ರರಿಗೆ ವಿನಂತಿ ಮಾಡ್ತೀನಿ. ಸಿದ್ದರಾಮಯ್ಯನವರು ಮಾತುಕತೆ ಶ್ರವಣ ಆಗ್ತಾರೆ. ಅದೆಲ್ಲ ಹೇಳ್ಕೊಂಡಿದ್ರು ಅವ್ರಿಗೇನು ಫೈಲ್ ಬರೋದ್ರಿ. ಈಗ ನಾವು ಯಾವ್ದು ಫೈಲ್ ಬರೋದು ಎಲ್ಲ ನಿಮ್ಮ ಮನೆಗೆ ಬರ್ತಾವ. ನೀವೇ ದೇವರ ಆ ಸರ್ಕಾರ ಈಗ ಕೊಟ್ಟಿದ್ದ ಅಧಿಕಾರಿಗಳು ಯಾರಿದ್ದಾರೆ, ನಮ್ಮ ಅಧಿಕಾರಿಗಳು 500 ಕೋಟಿ ರೂಪಾಯಿ ಕೂಡ ಅವರೇ ಕೆಲಸ ಮಾಡಬೇಕು. ನಮ್ಗೆ ಯಾವ್ದು ಟೆಂಡರ್ ಬರೋದಿಲ್ಲ. ನಮ್ಗೆ ಬೇಕಾದ್ರೆ ಬರೋದಕ್ಕೆ ಪರ್ಸೆಂಟೇಜ್ ಫಿಕ್ಸ್ ಮಾಡೋ ಪರಿಸ್ಥಿತಿ ಇಲ್ಲ. ನಮ್ಮಲ್ಲಿ ಅಧಿಕಾರಿಗಳು ಕಾರ್ಯವೈಖರಿ ಅವರೇ ಟೆಂಡರ್ ಮಾಡಬೇಕು, ಅವರೇ ಕೊಡಬೇಕು, ಅವರೇ ಏಜೆನ್ಸಿ ಮಾಡಬೇಕು. ಅದಂದಿರ ರಾಜ್ಯ ಸರ್ಕಾರದ ನೀತಿಮಿತಿ, ರಾಜ್ಯ ಸರ್ಕಾರದ ನೀತಿಮಿತಿ ಏನು? ಇವತ್ತು ಎಲ್ಲಿವರೆಗೂ ಕೂಡ ಒಬ್ಬ DRMಗೆ ಒಬ್ಬ GMಗೆ GM ಸಾಕು ಕಿತ್ತೆ 100 ಕೋರ್ಸ್ करता GM का पावर है सर, ಅಡ್ಮಿನಿಸ್ಟ್ರೇಟಿವ್ ಪವರ್ 100 ಕೋಟಿವರೆಗೂ ಒಬ್ಬ ಜನರಲ್ ಮ್ಯಾನೇಜರ್ ಪವರ್ ಇದೆ. 500 ಕೋಟಿವರೆಗೂ ನಮ್ಮಲ್ಲಿ CRP ಅಂತಂದ್ರೆ ರೈಲ್ವೆ ಚೇರ್ಮನ್ ಇದ್ದಾರೆ, ಅವ್ರಿಗಿದೆ. ಅದನ್ನು ಹೊರತುಪಡಿಸಿದ್ರೆ ನಮ್ಮ ಮಂತ್ರಿಗಳಿದ್ದಾರೆ ಅಶ್ವಿನಿ ವೈಷ್ಣವ್ ಅವರು, ಅದನ್ನು ಬಿಟ್ಟರೆ ಕ್ಯಾಬಿನೆಟ್ ಇರ್ತಾರೆ. ನಮ್ಮಲ್ಲಿ ಬೆಂಗಳೂರು ಮತ್ತೆ ಹೈಫೀಲ್ಡ್ಗೆ ಡಬಲಿಂಗ್ ಲೈನ್ ಬಂದ್ಮೇಲೆ ಮಾಡ್ತಾ ಇದ್ದೀವಿ. ಒಂದ್ ಸ್ವಲ್ಪ ನೋಡ್ಬೇಕು ನೀವು ಯಾವ ರೀತಿ ನಡೀತಾ ಇದೆ ಅಂತ. ನನ್ಗೆ ಇನ್ನೊಂದು ನೋವಾಗಿದ್ದು, ಬೆಂಗಳೂರಿಂದ ನಿಮ್ಮ ಹೋರಾಟಕ್ಕೆ ಎಂತ ಸ್ವತಂತ್ರ ಜಿಲ್ಲೆಗಳು ಹೋರಾಟ ಮಾಡಿದಂತವ್ರಿದ್ರು ತಮ್ಮಣ್ಣವರೇ, ಇದೇ ಒಂದು ಡೈರೆಕ್ಟ್ ಟ್ರೈನ್ ಇರಲಿಲ್ಲ. ಹಾಗಾದ್ರೆ ಇಲ್ಲಿವರೆಗೂ ಮೈಸೂರು ಬೆಂಗಳೂರಿಂದ ಡೈರೆಕ್ಟ್ ಆಗಿ ಕೋಲಾರಕ್ಕೆ ಹೋಗ್ತಕ್ಕಂಥ ಟ್ರೈನ್ ಇಲ್ಲ. ಆ ಟ್ರೈನ್ ಯಾವ್ದು ಹೋಗ್ತಾ ಇರೋದು ತಮಿಳುನಾಡು ಹೋಗೋಕ್ಕೆ ಹಿಂದೆ ಮಹಾರಾಜ ಮೈಸೂರು ಮತ್ತೆ ಬ್ರಿಟಿಷರು ಆಗಿರ್ತಕ್ಕಂಥ ಲೈನಲ್ಲಿ ಇತ್ತು. ನಾನು ಅದೇ ನಮ್ಮ ಲೋಕಸಭಾ ಸದಸ್ಯ ಮಲ್ಲೇಶ್ ಬಾಬು ಜೊತೆ ಹೋದಾಗ ಅರಿವಾಗಿ ಇವತ್ತಾದ್ರೆ GPR ಆಗ್ತಾ ಇದೆ. ಒಂದು ಹತ್ತಕ್ಕೂ ತಂದಿದ್ದು ಇಲ್ಲೆಲ್ಲ ಇದ್ದಾರೆ, ನಮ್ಮ ಸಾಹೇಬರು ಇಲ್ಲೇ ಇದ್ದಾರೆ, ಇರಲೇ ಬೇಡಪ್ಪ ನಮ್ಮ ಏರಿಯಾರ. ನಾವು ಯಾಕೆ ಮಾಡ್ಬೇಕು ಅಂದ್ರೆ ಬೆಳೀತಾ ಇದ್ದಾರೆ ಬೆಂಗಳೂರು. ಇವತ್ತು ನಮ್ಮ ತುಮಕೂರಿಗೆ 4 ಪಥ ಮಾಡ್ತಾ ಇದ್ದೀವಿ ನ್ಯಾಷನಲ್ ಹೈವೇ. ಅವತ್ತೇನಾದ್ರು ನ್ಯಾಷನಲ್ ಹೈವೇ ಆಗ್ಲಾ ಇವತ್ತು ಏನಾಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಚಿಂತೆ ಮಾಡಬೇಕಾಗಿದೆ. ಅಭಿವೃದ್ಧಿಯನ್ನು ಮಾಡಕ್ ಬಿಟ್ಟು ಅದಕ್ಕೆ ಎಲ್ಲ ಕೂಡ ಮಾಡ್ತಾ ಇದ್ದೀರಿ. ನನಗೆ ನೀವು ಕೊಡ್ತಕ್ಕ ಮೊನ್ನೆ ಚುನಾವಣೆ ಕೊಟ್ಟಷ್ಟು ಆಸಕ್ತಿ ಒಂದು 2% ನೀವು ಈ ಭಾಗದ ಜನರಿಗೆ, ರಾಜ್ಯದ 7.5 ಕೋಟಿ ಕನ್ನಡಿಗರಿಗೆ ಕೊಡ್ತಿದ್ರೆ ಅಲ್ಲೊಂದ್ ಕಡೆ ನೀವೇನ್ ಮಾಡಿದಿರಿ, ಕೆಲವು ತಪ್ಪುಗಳು ಅಧಿಕಾರಗಳು ಪ್ರಯಾಸಿತ ಆಗ್ತಾ ಇತ್ತು. ಮೈಸೂರು ಕೊಟ್ಟಿಲ್ಲ ಅನ್ನೋದು ಪ್ರೆಸಿಡೆಂಟ್ ಆಗಿದ್ದಾರೆ ಅವರು. ಒಂದು ರೀತಿ ಪ್ರೆಸಿಡೆಂಟ್ ಯಾವ ರೀತಿ ಆಗಿದ್ದಾರೆ ಅಂದ್ರೆ ಏನ್ ಹೇಳ್ಬೇಕು ಅದು ಹೇಳೋದಿಲ್ಲ. ಅಲ್ಲೆಲ್ಲ ಹೇಳ್ಕೊಟ್ಟು ಹೋಗ್ತಾರೆ. ಸ್ವಾಮಿ ಒಂದು ನನಗೆ ಯಾಕೆ ಫೈಲ್ ಬರಬೇಕು, ನನಗೆ ಫೈಲ್ ತರಿಸ್ಕೊಳ್ಳೋದು ಗೊತ್ತು, ಕೆಲಸ ಮಾಡೋದು ಗೊತ್ತು, ಜನರನ್ನ ಯಾವ ರೀತಿ ತೆಗೆದುಕೊಂಡು ಹೋಗ್ಬೇಕು ಅನ್ನೋದು ಗೊತ್ತು. ಆದ್ರೆ ಒಂದು ಸತ್ಯ, ಪಾರದರ್ಶಕತೆ ಅಂತ ಏನಿದೆ, ಆ ಪಾರದರ್ಶಕತೆಯನ್ನ ಒಂದು ಸಣ್ಣವೂ ಕೂಡ ಅಪಚಾರ ಆಗಿ ಯಾವ್ದಾದ್ರು ಒಂದು ಸರ್ಕಾರ ಒಂದೊಂದು ಪೈಸಾನು ಕೂಡ ಅಕೌಂಟಬಿಲಿಟಿಯನ್ನ ಮಾಡ್ತಾ ಇದೆ. ಅದು ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಾಯಕತ್ವದ ಭಾರತೀಯ ಬಿಜೆಪಿ ಮತ್ತು NDA ಸರ್ಕಾರ. ಆ ದಿನ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೀನಿ, ನೀವೇನು ಮಾಡಬೇಡಿ ಸ್ವಾಮಿ. ಅಟ್ಲೀಸ್ಟ್ ನಿಮ್ ಜಿಲ್ಲೆ ಆ ಚಾಮರಾಜನಗರ, ಬೆಂಗಳೂರು ಮತ್ತೆ ಬೆಂಗಳೂರು, ಮೈಸೂರು ಮತ್ತೆ ಯಾವ್ದು ಕುಶಾಲನಗರಕ್ಕೆ ಇವೆಲ್ಲ ಯೋಜನೆಯನ್ನ ನಾಳೆ ಕೊಡಿ. ಅಲ್ಲ ಕೊಡಪ್ಪ, ಜೆರಾಕ್ಸ್ ಮಾಡಿ ಕೊಡ್ತೀನಿ ನಾನು. ಇವಾಗ ತಕ್ಷಣಕ್ಕೆ ಈ ಪ್ರಾಜೆಕ್ಟ್ ನಾವು ಬಿಡಪ್ಪ Hence, GOCO does not concur to the people of taking the proposal, taking up to the Bangalore, Satyamangala via Kalapura, no in project Chamarajanagar new line. ಇದನ್ನ ದಯವಿಟ್ಟು ಸ್ಥಗಿತ ಮಾಡಿ ನಾವು ಮಾಡಕ್ಕಾಗೋದಿಲ್ಲ ಅನ್ನೋದನ್ನ ಬರ್ತಿದ್ದಾರೆ. ನಿಮಗೆ ಕೊಡ್ತೀವಿ, ಅದಕ್ಕೆ ನೀವು ಇದೇ ಕೊಡಪ್ಪ ಅಂತ ಜೆರಾಕ್ಸ್ ಮಾಡಿ, ನಾನು ಇದೇ ಕೊಡಿಸ್ಬೇಕು, ವಾಟ್ಸಪ್ನಾಗ ಕಳ್ಸೋದು. ಅದಕ್ಕೆ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ, ವಿನಂತಿ ಮಾಡ್ತೀನಿ, ನಮ್ಗೆ ಇನ್ನೇನು ಮಾಡಬೇಡಿ. ನೀವು ಅಕ್ವಿಜೇಷನ್ ನೀವೇನು ಹಿಂದೆ ಅಗ್ರಿಮೆಂಟ್ ಆಗಿದೆ ಅದನ್ನೇ ನಡ್ಕೊಳ್ಳಿ. ಅದನ್ನ ಬಿಟ್ಟು ಬೇರೆದೆಲ್ಲ ನಾವೇ ಕೊಡ್ತಾ ಇದೀವಣ್ಣ. ಯಾವುದೇ ರೈಲ್ವೆ ಪ್ರಾಜೆಕ್ಟ್ ಇಲ್ಲಿ ಸದ್ಯ ಕೋಆಪರೇಷನ್ ಕೊಡ್ರಪ್ಪ ಕೊಡಿ ಅಂದ್ರೆ ಕೊಡಕ್ ಕ್ಲಿಯರ್ ಆಗಿದೆ. ಪ್ರಾಬ್ಲಮ್ ಇರೋದು ಅಕ್ವಿಜೇಷನ್ ಮಾಡೋಕೆ ಏನ್ ಪ್ರಾಬ್ಲಮ್ ಇದೆ ಅಂತ ನಿಮಗೆ ಏನಾಗಿದೆ, ಅಕ್ವಿಜೇಷನ್ ಮಾಡೋದು ಕೂಡ ಅದು ಕಾನೂನು ಪ್ರಕಾರ ಕೆಲವು ಪ್ರಾಜೆಕ್ಟ್ಗೆ 100% ಲ್ಯಾಂಡ್ ಅನ್ನು ಅವರೇ ಕೊಡಬೇಕು.
ಪ್ರಾಜೆಕ್ಟ್ ಕೂಡ ಒಂದಷ್ಟು ಕೊಡೋದಿದೆ. 50% ಇದು ಕೊಡ್ಬೇಕು, ಅದು ಕೊಡ್ಬೇಕು, ಅದು ಕೇಳ್ತಾ ಇಲ್ಲ. ನಾವು ಅಕ್ವಿಜೇಷನ್ ಮಾಡಿ ಅಟ್ಲೀಸ್ಟ್ ಪ್ರೋಸೆಸ್ ಶುರು ಮಾಡಿ. ನೀವು 50% ನಾವು ನಿಧಾನಕ್ಕೆ ಮಾಡೋಣ, ಪ್ರಾಜೆಕ್ಟ್ ತಗೋತೀವಿ ನಾವು ಅಂತಂದ್ರೆ ಅದಕ್ಕೂ ಕೂಡ ರೆಸ್ಪಾನ್ಸಿಬಿಲಿಟಿ. ನಿಮ್ ಜೊತೆ ಮಾತಾಡಕ್ ಹೋಗಿ ಇಗೋ ಪ್ರಾಬ್ಲಮ್ಗಳ ಅಥವಾ ಡೆವಲಪ್ಮೆಂಟ್ ಬೇಕಾಗಿದೆ? ಇಗೋ ಪ್ರಾಬ್ಲಮ್ ಅನ್ನೋದಕ್ಕೆ ಹೆಚ್ಚಾಗಿ ಅವೆಲ್ಲ ಒಂದ್ ಕಡೆ ನಮ್ಮನ್ನ ಅವ್ರಿಗೆ ಬೇರೆ ಗೊತ್ತಿಲ್ಲ, ಜನರು ಸುಳ್ಳು ಹೇಳೋದೇ ಅವ್ರು ದೊಡ್ಡ ಆಸ್ತಿ ಮಾಡ್ಕೊಂಡಿದ್ದಾರೆ. ಅಲ್ಲ ಗೌರ್ಮೆಂಟ್ ಅಲ್ಲಿ ದುಡ್ಡು ಇಲ್ವಾ ಅಂತ, ಯಾಕಂದ್ರೆ ಅಕ್ವಿಜಿಷನ್ಗೆ ದುಡ್ಡಿದ್ರೆ ಯಾಕಪ್ಪ ಈ ಬಸ್ ಸಿಗ್ಬೇಕಾಯ್ತು, ನಮ್ಗೆ ಯಾಕೆ ಮಾಡ್ಬೇಕಾಯ್ತು ಅವರು? ನಾನು ಭಾರತ ಸರ್ಕಾರದಲ್ಲಿ ನಾನು ಹೇಳಿದೆ, ನಮ್ಮಲ್ಲಿ ಕುಮಾರಸ್ವಾಮಿ ಅವರು ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿದ್ದಾರೆ, ಬಟ್ ಸ್ಟೀಲ್ ಮಂತ್ರಿಗಳಾಗಿದ್ದಾರೆ. 1,000 ಕೋಟಿ ರೂಪಾಯಿ ಕೆಲಸ ಮಾಡಬೇಕಾದ್ರೆ 1,000 ಕೋಟಿ ರೂಪಾಯಿ ಸಂಪನ್ಮೂಲ ಇದ್ರೆ ಮಾತ್ರನೇ. ಅವ್ರ ಹತ್ರ 100 ರೂಪಾಯಿ ಇದ್ರೆ 10 ಲಕ್ಷ 100 ಕೋಟಿ 200 ಕೋಟಿ 300 ಕೋಟಿ ಹಾಕಿ ಎಲ್ಲರೂ ಕೂಡ ಎಲ್ಲ ಕಡೆ ಸತ್ಯಾನಾಶ ಆಗೋ ಕೆಲಸ ಆಗಿದೆ. ಆದ್ರಿಂದ ಭಾರತ ಸರ್ಕಾರ ರೈಲ್ವೆ ಇಲಾಖೆ ನನಗೆ ತಿಳಿದ ಮಟ್ಟಿಗೆ ಕರ್ನಾಟಕ ರಾಜ್ಯದಲ್ಲಿ ಹೊಸ ಹೊಸ ಯೋಜನೆಗಳಿಗೆ ಆದ್ಯತೆ ಕೊಡ್ತಾ ಇದ್ದೀವಿ. ನಿಮ್ಗೆ ಗೊತ್ತಿರಲಿ, ಬೆಂಗಳೂರಿನಲ್ಲಿ ಯಲಾಂಕ ಹತ್ರ 6,000 ಕೋಟಿ ರೂಪಾಯಿನಲ್ಲಿ ಒಂದು ಏನ್ ಮಾಡ್ತಾ ಇರೋದು ನಾವು ಕೊಡ್ಬೇಕು ಅಂತೇಳಿ ಲಾಜಿಸ್ಟಿಕ್ ಪಾರ್ಕ್ ಇದ್ರೊಳಗೆ ಯಲಾಂಕ ಮೆಗಾ ಕೋಚಿಂಗ್ ಟರ್ಮಿನಲ್ ಮಾಡ್ತಾ ಇದೀವಿ. ನೀವು ನಂಬೋದಿಲ್ಲ, ಅದು ಯಾವ ರೀತಿ ಬರ್ತಾ ಇದೆ ಅಂದ್ರೆ ಅಮೆರಿಕ ಮತ್ತೆ ರಾಷ್ಟ್ರ ಚೈನಾ ಮತ್ತೆ ಬೇರೆ ಬೇರೆ ಜಪಾನಲ್ಲಿ ಇರ್ತಕ್ಕಂಥ ಒಂದು ಟೆಕ್ನಾಲಜಿಯನ್ನ ನಾವೇ ಸ್ವತಃ ರೂಪಿಸಿ ನಮ್ಮ ಅಧಿಕಾರಿಗಳು ಮಾಡಿ ಒಂದ್ರ ಮೇಲೆ ಒಂದು ಈ ತರ 3-4 ಅಂತಸ್ತಲ್ಲಿ ಟ್ರೈನ್ಗಳು ಹೋಗೋದು, ಅದು ರಿಪೇರಿ, ಮತ್ತೊಂದು ಕ್ಲೀನಿಂಗು. ನೀವು ಇನ್ನೊಂದು 1.5-2 ವರ್ಷದಲ್ಲಿ ಭಾರತ ಸರ್ಕಾರ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ಈ ಒಂದು ಟೆಕ್ನಾಲಜಿಯನ್ನ ಇಂಪ್ರೂವ್ ಮಾಡಿ ಮಾಡ್ತಾ ಇದ್ದಾರೋ ಅದೇ ರೀತಿ ಬೆಂಗಳೂರಿನಲ್ಲೂ ಕೂಡ ಕರ್ನಾಟಕದಲ್ಲೂ ಕೂಡ ಮಾಡ್ತಕ್ಕಂಥ ಯೋಜನೆ ಮಾಡಿದ್ದೀವಿ. ಇವತ್ತಿನ ನಿಮ್ಮ ಮುಖ್ಯವಾದ ಯೋಜನೆ ಸನ್ಮಾನ್ಯ ಕುಮಾರಸ್ವಾಮಿ ಅವರ ಒಂದು ಚಿಂತನೆ ಏನಿತ್ತು, ಆ ಚಿಂತನೆಗೆ ರೈಲ್ವೆ ಇಲಾಖೆ ಅವ್ರ ಜೊತೆ ಕೈ ಜೋಡಿಸಿದ್ರಿಂದ ನಮಗೂ ಕೂಡ ಸಾಕಷ್ಟು ಅರ್ಥ ಮಾಡ್ಕೊಳ್ಳೋದಕ್ಕಾಯಿತು. ಈ ಒಂದು ಈ ತರದ ವಿನೂತನ ಕಾರ್ಯಕ್ರಮಗಳು ಅಲ್ಲಲ್ಲೇ ನಡೆದಾಗ ಅಧಿಕಾರಿಗಳಿಗೆ ಅವ್ರ ಜೊತೆ ಬಂದ್ಬಿಟ್ರೆ ಎಷ್ಟು 10 ವರ್ಷ 15 ವರ್ಷ 8 ವರ್ಷ 4 ವರ್ಷ 3 ವರ್ಷದ ಸಣ್ಣ ಕರ್ತಗಳು ಎಲ್ಲ ಒಂದು ಸಣ್ಣ ಇನ್ಫಾರ್ಮೇಶನ್ಗೋಸ್ಕರ ನಿಂತೋಗ್ತಾ ಇದ್ದವು. ಇಂಥವೆಲ್ಲವೂ ಕೂಡ ಕ್ಲಿಯರ್ ಆಗ್ತಕ್ಕಂಥಕ್ಕೆ ಅನುವಾಗಿದೆ. ಇದು ಒಂದು ಒಳ್ಳೆಯ ಉತ್ತಮವಾದ ಬೆಳವಣಿಗೆ. ರಾಜ್ಯದ ಜನರಿಗೆ ರೈಲ್ವೆ ಇಲಾಖೆ ವಿನೂತನ ಯೋಜನೆಗಳ ಜೊತೆಯಲ್ಲಿ ರೈಲ್ವೆ ಕೂಡ ಒಂದು ಸ್ನೇಹದ ಸಂಕೀರ್ಣವಾಗಿ ಕೆಲಸ ಮಾಡೋದಕ್ಕೆ ಅವಕಾಶಗಳಾಗ್ತದೆ. ಏನಾದ್ರೂ ಇದ್ರೆ ನನಗನ್ನಿಸ್ತದೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಗರ್ಭಿಣಿಯರು ವಿಶ್ವದಲ್ಲಿ 4ನೇದು 5ನೇದು ಆಯ್ತದೆ ದೇಶ 12 क्या क्या है ना प्लेटफॉर्म 16 14 ಇದು ಪ್ಲಾಟ್ಫಾರ್ಮ್ಗಳು ಬರ್ತಾ ಇದೆ. ಇದು ಎಷ್ಟು ಮಟ್ಟಿಗೆ ಅಂತಂದ್ರೆ ಇನ್ನು 40-50 ವರ್ಷಗಳ ಕಳೆದ್ರು ಕೂಡ ಜನರಿಗೆ ಅನಾನುಕೂಲ ಆಗಬಾರದು ಅನ್ನೋ ದೃಷ್ಟಿಯಿಂದ ರಾಷ್ಟ್ರದ ಪ್ರಧಾನಮಂತ್ರಿಗಳು ಇಡೀ ವಿಶ್ವದಲ್ಲಿ ಎಲ್ಲಾ ರಾಜ್ಯಗಳಿಗೂ ಕೂಡ ಕೊಟ್ಟಂತ ಆದ್ಯತೆಯನ್ನ ಕರ್ನಾಟಕ ಕೂಡ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಕೇಂದ್ರ ಸರ್ಕಾರದಿಂದ ಒಂದ್ ನಿಮಿಷ ಆ ಪುಣ್ಯಾತ್ಮ ಹೇಳಿ ಅದ್ ಯಾವ ಕೊಟ್ಟಿಲ್ಲ ಏನು ಅಂತ ಡೀಟೇಲ್ ಕೊಟ್ರೆ ನಾವು ಡೆಲ್ಲಿಲೇ ಇರ್ತೀವಿ. ನನ್ಗೆ ಹೆಂಗಿದ್ರು ಕೆಲಸ ಇಲ್ಲ ಆ ಕೆಲಸ ನಾವು ಮಾಡ್ತೀವಿ. ನಿಮ್ ಕೈಯಲ್ಲಿ ಮಾಡ್ತಿದ್ವಿ. ಎಷ್ಟು ಮಟ್ಟಿಗೆ ದೊಡ್ಡವರಿದ್ದೀರಾ ಇಲ್ಲ ನಾನು ಕೆಟ್ಟ ಹೇಳ್ಬಾರ್ದು, ಅದಕ್ಕೆ ಅರ್ಹತೆ ಇದೆಯೋ ಗೊತ್ತಿಲ್ಲ. ನಾವತ್ತು ಮಾಡ್ತೀವಿ. ಒಂದು ಸತ್ಯ, ಯಾವುದೇ ಇಲಾಖೆಯಲ್ಲಿ ನಮ್ಮಿಂದ ಅವರು ನಿಲ್ಲಿಸಿಲ್ಲ. ಸರ್, ಈಗ ಪಕ್ಕ ಸ್ಟೇಟ್ನವರೇ ಕುಮಾರಸ್ವಾಮಿ ಅವ್ರನ್ನ ನಿಮ್ಮನ್ನ ಎಲ್ಲರೂ ಹೊಗಳ್ತಾರೆ, ಅಂದ್ರೆ ಒಳ್ಳೆ ಕೆಲಸ ಮಾಡ್ತಾರೆ, ನಿಮ್ಮನ್ನ ಕರ್ನಾಟಕದ ಸರ್ಕಾರ ಸಚಿವರು ಯಾರು ಬಗ್ಗೆ ಮಾತಾಡ್ತಾರೆ? ಎಂತ ದೊಡ್ಡ ಕೆಲಸ ಅದ ತಂದೆ ಅವ್ರ ಹೊಟ್ಟೆ ತುಂಬಾ ಬರೀ ಉದ್ದೇಶ ಇಟ್ಕೊಂಡು ಸ್ವಲ್ಪ ಕೈ ಕತ್ತೈ ಅಂತ ಅನ್ಬೇಕಾದ್ರೆ ಆಗ್ತಾ ಇರೋ ಎಲ್ಲ ಕೆಲಸ ನೋಡಿದ್ರೆ ಅವ್ರು ಕರ್ಕೊಳಕ್ ಆಗ್ತಾ ಇಲ್ಲ. ಸದ್ಯ ಏನು ಅನಾಥ ಆಗಿಲ್ಲ, ಅದಕ್ಕೆ ನಾವು ಖುಷಿ ಪಡೋಣ. ಅವ್ರು ಮಾತಾಡೋದೇ ನಿಮ್ಮಿಬ್ರು ಬಳಸ್ಕೊಳ್ಳೋ ಪ್ರಯತ್ನ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ. ಅವ್ರು ಮಾಡೋ ಪರಿಸ್ಥಿತಿಯಲ್ಲಿ ಇಲ್ಲ. ಅವ್ರ ಹತ್ರ ಏನಾಗಿದೆ, ಕ್ಯಾಬಿನೆಟ್ ಬೆಲೆ ಬರುತ್ತೆ, ವ್ಯಾಪಕಾರಿಯಾಗಿದೆ, ಹಣ ಇಲ್ಲ, ಏನೋ ಒಂದ್ ಕಡೆ ಸುಳ್ಳು ಹೇಳ್ಬೇಕಾಗಿದೆ. ಆ ಸುಳ್ಳನ್ನೇ ಮನೆ ಮಾಡ್ಕೊಂಡಿದ್ದಾರೆ. ಅದು ಆಗ್ತಾ ಇಲ್ಲ. ಇನ್ಯಾರು ಹೇಳ್ಬೇಕು? ರಾಜ್ಯದ ಮುಖ್ಯಮಂತ್ರಿಗಳು ಯಾರ ಮೇಲೆ ಹಾಕ್ಬೇಕು? ಕುಮಾರಸ್ವಾಮಿ ಮೇಲೆ ಹಾಕ್ಬೇಕು, ಸೋಮಣ್ಣ. ಯಾಕಂದ್ರೆ ನಾವು ಗೊತ್ತಿದ್ದೆಲ್ಲ ಎಲ್ಲ ಒಟ್ಟಿಗೆ ಇದ್ದಾರಲ್ಲ ಒಂದೇ ಗಡಿಗೆ, ನಮ್ಮ ಕಡೆಯಿಂದ ಇದ್ದೋಗ್ತಾನೆ ಅವರು. ಅಂದ್ರೆ ಏನು ಎತ್ತ ಮಾಹಿತಿ ಪೂರ್ತಿ ನಮ್ಮ ಹತ್ರ ಇರೋದ್ರಿಂದ ನಮಗೆ ಕೇಳ್ತಾರಲ್ಲ ತಗೊಂಡ್ರೆ. ಹಾಗೆ ಅವ್ರಿಗೆ ಏನೇನು ಉಳಿದಿಲ್ಲ. ಥ್ಯಾಂಕ್ ಯು.
ನೋಡಿ ಕಾಮನ್ ಪ್ರಾಬ್ಲಮ್ಮು ನಮ್ಮಲ್ಲಿ ಜನರಲ್ ಬೋಗಿಗಳಲ್ಲಿ ಸಾಕಷ್ಟು ಜನ ಇದಾಗ್ತಾ ಇದೆ. ನಮ್ಮಲ್ಲಿ ಇವಾಗ 300 ಟೈಪ್ಗಳು ಹೋಗ್ತಾ ಇದೆ. ಐ ಥಿಂಕ್ 300 ಜನ ನಡೆಸ್ತಾ ಇದೆ. ಇನ್ನೂ ಒಂದು ಫುಡ್ ಕೊಡ್ತಾ ಇದ್ವಿ ನಾವು. ಮತ್ತೆ ಇನ್ನೊಂದು ಸಂತೋಷ ಸುದ್ದಿ, 110 ಕಿಲೋಮೀಟರ್ ಇತ್ತು ನಮ್ದು 1 ಗಂಟೆ ಸ್ಪೀಡು. ಅದನ್ನ 130 ಸರ್ 130ಕ್ಕೆ ಇನ್ಕ್ರೀಸ್ ಮಾಡಿದ್ದೀವಿ. ರೈಲ್ವೆ ಇಲಾಖೆಗೆ ಎಲ್ಲ ಜೋರಾಗಿ ಚಪ್ಪಾಳೆ ನನ್ನ ಎಂತ ಒಳ್ಳೆ ಕಾರ್ಯಕ್ರಮ ಅಂದ್ರೆ 130 ಕಿಲೋಮೀಟರ್ 1 ಗಂಟೆಯಲ್ಲಿ ಮೈಸೂರಿಗೆ ಹೋಗ್ತೀರಿ. ಇವಾಗ ಈಗಾಗಲೇ ಕೆಲ ಮಾಡಿದ್ದೀವಿ. ರೈಲ್ವೆ ಶುರು ಆಗ್ತಾ ಇದೆ. ಅದಂದಿರ ನಾವು ರೇಟನ್ನ ಜಾಸ್ತಿ ಮಾಡಿ ಮೆಮೋ ಟ್ರೈನ್ಗಳನ್ನು ಜಾಸ್ತಿ ಮಾಡ್ತಾ ಇದ್ದೀವಿ. ಇಲ್ಲಿಂದ ನಾವು ಈ ಕೆಲಸ ಶುರು ಆಗೋದ್ರಿಂದ ಅಶೋಕಪುರಮ್ಮ ಸ್ಟೇಷನ್ ತುಂಬಾ ಜಾಸ್ತಿ ಉಪಯೋಗಿಸ್ಕೊಳ್ತೀವಿ ನಾವು. ಒಂದು ನಿಮಿಷ ಗಾಳಿ ರೈಲ್ವೆ ಇಲಾಖೆಯವರು ಆ ಥರ ಏನು ಹೇಳಿಲ್ಲ. ಪ್ರತಾಪ್ ಸಿಂಹ ಸಾಹೇಬರು ಲೋಕಸಭಾ ಸದಸ್ಯರಾಗಿದ್ದಾಗ ಸರ್ವೆ ಮಾಡಿ ಫಸ್ಟ್ ಟೈಮ್ ಮಾಡಿದ್ರು. ಅದಾದ್ಮೇಲೆ ಮತ್ತೆ ರೀಸರ್ವೆಗೆ ಹಾಕ್ಸಿದ್ರು. ರೀಸರ್ವೆ ಬಂದಾದ್ಮೇಲೆ ರಾಜ್ಯ ಸರ್ಕಾರ ಕೂಡ ನಮ್ಮ ಸರ್ಕಾರ ಇದ್ದಾಗ ಪತ್ರ ಬರೆದ್ರು, ನಾವು ಅಪ್ಲಿಕೇಶನ್ ಮಾಡ್ಕೊಡ್ತೀವಿ ಅಂತ. ಕರೆಕ್ಟ್. ಅದಾದ್ಮೇಲೆ ಈ ಸರ್ಕಾರ ಬಂದ್ಮೇಲೆ ಯಾವ ನಾವು ಖರೀದಿನ ಜಾಸ್ತಿ ಮಾಡಿದೆ ಅವಾಗ ಏನ್ ಮಾಡಿದ್ರು, ನಮ್ಮ ಹತ್ರ ಫಂಡ್ ಇಲ್ಲ, ಅದನ್ನ ನಾವು ಇವಾಗ ಮಾಡಕ್ ಕೊಡೋದಿಲ್ಲ ಪ್ರಾಜೆಕ್ಟ್ ಅಂತ. ಅದೇ ರೀತಿ ಚಾಮರಾಜನಗರದ್ದು ಕೂಡ ನೀವು ನಡೆದಿದ್ದೀರಾ ಸರ್ ಮಾಡಕ್ಕೆ? ಎಸ್ ಪ್ರಿಪೇರ್. ತಂದೆ ಏನು ಆಗೋದಿಲ್ಲ ಗುರು, ಏನು ಆಗೋದಿಲ್ಲ. ಅವ್ರಿಗೆ ಸಂದೇಶ ಹೋಗ್ತದೆ, ನೀವೇನೇನ್ ಮಾಡಿದ್ರೆ ನಿಮ್ದು ನಿಷ್ಕ್ರಿಯ ಸರ್ಕಾರ, ಭ್ರಷ್ಟಾಚಾರದ ಉಪಮಂಡೂಕ, ಸ್ವಜನ ಪಕ್ಷಪಾತ ಮಾಡಿ ಜನರನ್ನೆಲ್ಲ ಸುಳ್ಳು ಹೇಳಿ ಮಾಡಿದ್ರಿ. ಎಲ್ಲ ಒಂದ್ ಕಡೆ ಒಂದು ಸಮಾಜವನ್ನ ಮುಂದಿಟ್ಕೊಂಡು ಆ ಸಮಾಜಕ್ಕೂ ಕೂಡ ಚಳಿಯನ್ನು ತಿಳಿಸಿದ್ರಿ. ಕಿವಿಗೆ ಹೂವು ಬಿಟ್ಟು ತಲೆಗೂ ಇಟ್ಟರೆ ಕಿವಿಗೂ ಇಟ್ಟರೆ ಎಲ್ಲಾಗೂ ಇಟ್ಟಿದ್ದೀರಿ. ಆದ್ರಿಂದ ನೀವು ಸಾಕು, ನಿಮ್ದು ಅಗತ್ಯ ಆಗೋಗಿದೆ. ದಯವಿಟ್ಟು ನೀವು ಮನೆಗೆ ಹೋಗಿ ಅಂತ ಅನ್ನೋದನ್ನ ನಾವ್ಯಾವ ಕೆಲಸ ಇಲ್ಲ. ಕಾಂಗ್ರೆಸ್ ಅವರು ಓಟ್ ಹಾಕೋರೆ, ಎಲ್ಲರೂ ಓಟ್ ಹಾಕೋರೆ. ಎರಡು ಕಡೆಯಲ್ಲೂ ಕೂಡ ಭಾರತೀಯ ಜನತಾ ಪಕ್ಷ NDA ಅಭ್ಯರ್ಥಿ ಬಾಗಲಕೋಟೆಯಲ್ಲೂ ಗೆಲ್ತಾರೆ, ದಾವಣಗೆರೆಯಲ್ಲೂ ಕೂಡ ಗೆಲ್ತೀವಿ. ನಾವಿಬ್ರು ಕೂಡ ಹೋಗಿದ್ದು. ಒಂದು ಸಂತೋಷ ನನಗೆ, ಅಲ್ಪಸಂಖ್ಯಾತರ ತೀರ್ಮಾನ ಅದೇ ರೀತಿ ಇದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಅವರು ಎಲೆಕ್ಷನ್ಗೆ ಬರ್ತಾರೆ ಅನ್ನೋ ನನ್ಗೆ ಗೊತ್ತಿಲ್ಲ. ಯಾಕಂದ್ರೆ ತುಂಬಾ ವರ್ಷ ಯಾಮಾರಿಸಿದ್ರು ಅವ್ರನ್ನ. ಇನ್ಮೇಲೆ ಅವರು ಕೂಡ ಯಾಮಾರೋದಿಲ್ಲ ಅನ್ನುವ ಸಂದೇಶವನ್ನು ಕೊಡ್ಬೇಕು ಅನ್ನೋದಾದ್ರೆ ಈ ಚುನಾವಣೆಯಲ್ಲಿ ಆ ಕೆಲಸವನ್ನು ಮಾಡ್ತಾರೆ ಅನ್ನೋ ಅಚಲವಾದ ನಂಬಿಕೆ ನಂದಾಗಿದೆ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.